ಕ್ರಿಪ್ಟೋಕರೆನ್ಸಿ ಈ ಪದ ಕೇಳಿದಾಲೆ ತಲೆ ಗಿರ್ರನ್ನುತ್ತೆ ಅಲ್ವಾ? ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬಹುದು. ಬಟ್ ಚಿಂತೆ ಬೇಡ, ಬನ್ನಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಈ ಕಾಂಪ್ಲೆಕ್ಸ್ ಅನಿಸೋ ಜಗತ್ತನ್ನ ಒಟ್ಟಿಗೆ ಸೇರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕ್ರಿಪ್ಟೋ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗತ್ತೆ, ಅದ್ರ ಹಿಂದಿರೋ ಅಸಲಿ ಐಡಿಯಾ ಏನು, ಎಲ್ಲವನ್ನೂ ಬಿಡಿಸಿ ನೋಡೋಣ. ಹಾಗಿದ್ರೆ ಶುರು ಮಾಡೋಣವಾ? ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ದುಡ್ಡಿನ ಮೇಲೆ ನಮಗೇ ಪೂರ್ತಿ ಕಂಟ್ರೋಲ್ ಇದ್ರೆ ಹೇಗಿರುತ್ತೆ? ಅಂದ್ರೆ ಮಧ್ಯದಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ, ಸರ್ಕಾರ ಇಲ್ಲ, ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ನೇರವಾಗಿ ಡೈರೆಕ್ಟಾಗಿ ಹಣ ಕಳ್ಸೋಕೆ ಸಾಧ್ಯ ಆದ್ರೆ ವಾವ್ ಅಲ್ವಾ? ನೋಡಿ, ಇದೇ ಒಂದು ಯೋಚನೆ, ಇದೇ ಒಂದು ಪ್ರಶ್ನೆದಾನ್ ಕ್ರಿಪ್ಟೋಕರೆನ್ಸಿ ಹುಟ್ಟೋಕೆ ಮೂಲ ಕಾರಣ. ಹಾಗಿದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಕ್ರಿಪ್ಟೋಕರೆನ್ಸಿ ಅಂದ್ರೆ ಏನು? ಇದು ಇಂಟರ್ನೆಟ್ಗೋಸ್ಕರನೇ ಹುಟ್ಟಿರುವ ಒಂದು ಡಿಜಿಟಲ್ ದುಡ್ಡು. ಇದರಲ್ಲಿ ಎರಡು ಪದಗಳು ತುಂಬಾನೇ ಇಂಪಾರ್ಟೆಂಟ್. ಒಂದು ವಿಕೇಂದ್ರೀಕೃತ ಅಥವಾ ಡಿಸೆಂಟ್ರಲೈಸ್ಡ್, ಅಂದ್ರೆ ಇದರ ಮೇಲೆ ಯಾರದೂ ಕಂಟ್ರೋಲ್ ಇಲ್ಲ. ಇನ್ನೊಂದು ಮಧ್ಯವರ್ತಿಗಳಿಲ್ಲದೆ, ಅಂದ್ರೆ ದುಡ್ಡು ಕಳಿಸೋಕೆ ಬ್ಯಾಂಕಿನಂತಹ ಯಾವುದೇ ಮಿಡಲ್ ಮ್ಯಾನ್ ಬೇಕಾಗಿಲ್ಲ. ಆದ್ರೆ ಒಂದು ನಿಮಿಷ, ಇಂಥ ಒಂದು ಹೊಸ ಸಿಸ್ಟಮ್ನ ಅವಶ್ಯಕತೆ ಆದ್ರೂ ಏನಿತ್ತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ನಮ್ಮ ಈಗಿನ ಹಣಕಾಸು ವ್ಯವಸ್ಥೆ ಅಂದ್ರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ನ ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೋಬೇಕು. ಆಗ ನಮ್ಗೆ ಕ್ರಿಪ್ಟೋ ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಕೆ ಟ್ರೈ ಮಾಡ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಾವು ಮನಿ ಮತ್ತೆ ಕರೆನ್ಸಿ ಎರಡೂ ಒಂದೇ ಅನ್ಕೋತೀವಿ ಅಲ್ವಾ? ಆದ್ರೆ ಅವುಗಳ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇದೆ. ನೋಡಿ, ಹಣ ಅಥವಾ ಮನಿ ಅಂದ್ರೆ ಚಿನ್ನದ ತರ ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇರುತ್ತೆ. ಆದ್ರೆ ಕರೆನ್ಸಿ ಅಂದ್ರೆ ನಮ್ಮ ರೂಪಾಯಿ ನೋಟುಗಳ ತರ ಸರ್ಕಾರ ಪ್ರಿಂಟ್ ಮಾಡುತ್ತೆ, ಅದರ ಬೆಲೆ ನಿಂತಿರೋದು ಸರ್ಕಾರದ ಒಂದು ಭರವಸೆಯ ಮೇಲೆ ಅಷ್ಟೇ. ಈ ವ್ಯತ್ಯಾಸವನ್ನ ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ನೋಡಬಹುದು. ಒಂದು ಕಡೆ ನಮ್ಮ ಟ್ರೆಡಿಷನಲ್ ಸಿಸ್ಟಮ್, ಇನ್ನೊಂದು ಕಡೆ ಕ್ರಿಪ್ಟೋ. ನಮ್ಮ ಸಿಸ್ಟಮಲ್ಲಿ ಸರ್ಕಾರಕ್ಕೆ ಬೇಕಾದಷ್ಟು ನೋಟುಗಳನ್ನ ಪ್ರಿಂಟ್ ಮಾಡಬಹುದು. ಇದರಿಂದ ಏನಾಗುತ್ತೆ? ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆದ್ರೆ ಕ್ರಿಪ್ಟೋದಲ್ಲಿ ಉದಾಹರಣೆಗೆ ಬಿಟ್ಕಾಯಿನ್ ತಗೊಂಡ್ರೆ ಅದರ ಸಪ್ಲೈ ಲಿಮಿಟೆಡ್. ಅದನ್ನ ಯಾರೋ ಬೇಕು ಅಂದಾಗ ಜಾಸ್ತಿ ಮಾಡೋಕೆ ಆಗಲ್ಲ. ಅಷ್ಟೇ ಅಲ್ಲ, ಇಲ್ಲಿ ನಡೆಯೋದೆಲ್ಲ ಪಿಯರ್ ಟು ಪಿಯರ್, ಅಂದ್ರೆ ನೇರವಾಡಿ ಒಬ್ರಿಂದ ಇನ್ನೊಬ್ಬರಿಗೆ. ಓಕೆ, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಯಾರ ಕಂಟ್ರೋಲು ಇಲ್ದೇ ಈ ಸಿಸ್ಟಮ್ ಸೇಫ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಲ್ವಾ? ವೆಲ್, ಅದರಿಂದಿರೋ ಸೀಕ್ರೆಟ್, ಆ ಮ್ಯಾಜಿಕ್, ಅದೇ ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದು ಇಡೀ ಕ್ರಿಪ್ಟೋ ಜಗತ್ತಿನ ಬ್ಯಾಕ್ಬೋನ್ ಇದ್ದಾಗೆ. ಬಿಟ್ಕಾಯಿನ್ ಅನ್ನು ಕಂಡುಹಿಡಿದ ಆ ನಿಗೂಢ ವ್ಯಕ್ತಿ ಸತೋಶಿ ನಾಕಮೋಟೋ ಇದನ್ನ ಒಂದೇಗೊಂದು ಲೈನ್ನಲ್ಲಿ ಹೇಳಿದ್ದಾರೆ. ಒಂದು ಪಿಯರ್ ಟು ಪಿಯರ್ ಎಲೆಕ್ಟ್ರಾನಿಕ್ ನಗದು ವ್ಯವಸ್ಥೆ ಅಂದ್ರೇನು? ಸಿಂಪಲ್, ಯಾವುದೇ ಮಿಡಲ್ ಮ್ಯಾನ್ ಇಲ್ದೆ ಇಬ್ಬರು ವ್ಯಕ್ತಿಗಳು ನೇರವಾಗಿ ಆನ್ಲೈನ್ನಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಒಂದು ಸಿಸ್ಟಮ್. ಬ್ಲಾಕ್ ಚೈನ್ ಅಂದ್ರೆ ಕನ್ಫ್ಯೂಸ್ ಆಗ್ತಿದ್ಯಾ? ತಲೆ ಕೆಡ್ಸ್ಕೋಬೇಡಿ, ಹೀಗನ್ಕೊಳ್ಳಿ, ಇದೊಂದು ಎಲ್ಲರ ಹತ್ರನೂ ಇರೋ ಒಂದು ಡಿಜಿಟಲ್ ಲೆಡ್ಜರ್ ಬುಕ್. ಇದ್ರಲ್ಲಿ ನಡೆಯೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಒಂದು ಬ್ಲಾಕ್ನಲ್ಲಿ ಬರ್ದಿಡ್ಲಾಗುತ್ತೆ. ಈ ರೀತಿ ಎಲ್ಲಾ ಬ್ಲಾಕ್ಗಳು ಒಂದಕ್ಕೊಂದು ಸೇರಿ ಒಂದು ಚೈನ್ ಆಗುತ್ತೆ. ಇದಕ್ಕೆ ಬ್ಲಾಕ್ ಚೈನ್ ಅಂತ ಹೆಸರು. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ಬುಕ್ ಎಲ್ಲರ ಹತ್ರನೂ ಇರೋದ್ರಿಂದ ಒಮ್ಮೆ ಇದ್ರಲ್ಲಿ ಏನಾದ್ರೂ ಬರೆದ್ರೆ ಅದನ್ ಯಾರಿಂದಲೂ ಡಿಲೀಟ್ ಮಾಡೋಕಾಗ್ಲಿ ಚೇಂಜ್ ಮಾಡೋಕಾಗ್ಲಿ ಸಾಧ್ಯವೇ ಇಲ್ಲ. ಹಾಗಿದ್ರೆ ಒಂದು ಟ್ರಾನ್ಸಾಕ್ಷನ್ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ. ಸ್ಟೆಪ್ 1, ನೀವು ಯಾರಿಗಾದ್ರೂ ಕ್ರಿಪ್ಟೋ ಕಳಿಸ್ತೀರಾ. ಸ್ಟೆಪ್ 2, ತಕ್ಷಣ ಆ ಮಾಹಿತಿ ಇಡೀ ಪ್ರಪಂಚದಲ್ಲಿರೋ ಸಾವಿರಾರು ಕಂಪ್ಯೂಟರ್ಗಳ ನೆಟ್ವರ್ಕ್ಗೆ ಹೋಗುತ್ತೆ. ಸ್ಟೆಪ್ 3, ಆಗ ಮೈನರ್ಸ್ ಅಂತ ಇರ್ತಾರೆ. ಅವರತ್ರ ಇರೋ ಪವರ್ಫುಲ್ ಕಂಪ್ಯೂಟರ್ಗಳು ಒಂದು ಕಾಂಪ್ಲೆಕ್ಸ್ ಮ್ಯಾಥ್ಸ್ ಪಜಲ್ ಸಾಲ್ವ್ ಮಾಡಿ ಆ ಟ್ರಾನ್ಸಾಕ್ಷನ್ ಸರಿಯಾಗಿದೆಯಾ ಅಂತ ವೆರಿಫೈ ಮಾಡ್ತಾರೆ. ಸ್ಟೆಪ್ 4, ಒಮ್ಮೆ ವೆರಿಫೈ ಆದ್ಮೇಲೆ ಆ ಟ್ರಾನ್ಸಾಕ್ಷನ್ ಒಂದು ಹೊಸ ಬ್ಲಾಕ್ ಆಗಿ ಆ ಚೈನ್ಗೆ ಪರ್ಮನೆಂಟ್ ಆಗಿ ಸೇರ್ಕೊಳ್ಳುತ್ತೆ. ಅಷ್ಟೇ. ಕ್ರಿಪ್ಟೋ ಅಂದ ತಕ್ಷಣ ಎಲ್ಲರ ತಲೆಗೂ ಬರೋದು ಒಂದೇ ಹೆಸರು, ಬಿಟ್ಕಾಯಿನ್ ಅಲ್ವಾ? ಆದ್ರೆ ಅದು ಕಥೆಯ ಶುರು ಅಷ್ಟೇ. ಬಿಟ್ಕಾಯಿನ್ ಆಚೆಗೂ ಒಂದು ದೊಡ್ಡ ಪ್ರಪಂಚವಿದೆ. ಅದರ ನಂತರ ಸಾವಿರಾರು ಬೇರೆ ಬೇರೆ ಕ್ರಿಪ್ಟೋಗಳು ಬಂದಿದ್ವೆ. ಒಂದೊಂದಕ್ಕೂ ಅದರದೇ ಆದ ಸ್ಪೆಷಾಲಿಟಿ, ಅದರದೇ ಆದ ಯೂಸ್ ಇದೆ. ಇಲ್ಲಿ ಕೆಲವು ಮೇನ್ ಟೈಪ್ಸ್ ನೋಡೋಣ. ಮೊದಲನೇದಾಗಿ ದಿ ಒರಿಜಿನಲ್ ಬಿಟ್ಕಾಯಿನ್. ಇದನ್ನ ಡಿಜಿಟಲ್ ಗೋಲ್ಡ್ ಅಂತಾರೆ, ಅಂದ್ರೆ ಚಿನ್ನದ ತರ ವ್ಯಾಲ್ಯೂ ಸ್ಟೋರ್ ಮಾಡಿಡೋಕೆ. ನೆಕ್ಸ್ಟ್ ಎಥೀರಿಯಂ ತರ ಆಲ್ಟ್ ಕಾಯಿನ್ಗಳು. ಇವು ಬರೀ ದುಡ್ಡು ಕಳಿಸೋಕೆ ಮಾತ್ರ ಅಲ್ಲ, ಇದರ ಮೇಲೆ ಹೊಸ ಆಪ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಎಲ್ಲಾನು ಬಿಲ್ಡ್ ಮಾಡಬಹುದು. ಆಮೇಲೆ ಸ್ಟೇಬಲ್ ಕಾಯಿನ್ಗಳು. ಮಾರ್ಕೆಟ್ ತುಂಬಾ ಹೆಚ್ಚು ಕಡಿಮೆ ಆದಾಗ ರಿಸ್ಕ್ ಬೇಡ ಅನ್ನೋರ್ಗೆ US$ ತರಹದ ಕರೆನ್ಸಿಗಳಿಗೆ ಇದರ ಬೆಲೆಯನ್ನು ಫಿಕ್ಸ್ ಮಾಡಿರ್ತಾರೆ.
ಕೊನೆಯದಾಗಿ ಟೋಕನ್ಗಳು. ಇವನ್ನ ಯಾವುದಾದ್ರೂ ಒಂದು ನಿರ್ದಿಷ್ಟ ಆಪ್ ಅಥವಾ ಪ್ರಾಜೆಕ್ಟ್ ಒಳಗೆ ಬಳಸೋಕೆ ಮಾಡಿರ್ತಾರೆ. ಸರಿ, ಇದುವರೆಗೂ ನಾವು ಕ್ರಿಪ್ಟೋ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ $1,000,000 ಪ್ರಶ್ನೆ, ಇದು ಒಳ್ಳೆಯದಾ ಕೆಟ್ಟದ್ದಾ? ನೋಡಿ, ಯಾವುದೇ ಪವರ್ಫುಲ್ ಟೆಕ್ನಾಲಜಿ ತರ ಇದಕ್ಕೂ 2 ಮುಖಗಳಿವೆ. ಒಂದ್ ಕಡೆ ಭರವಸೆ, ಇನ್ನೊಂದ್ ಕಡೆ ಅಪಾಯ. ನಾಣ್ಯದ 2 ಮುಖಗಳಿದ್ದ ಹಾಗೆ. ಮೊದಲು ಇದರ ಪ್ಲಸ್ ಪಾಯಿಂಟ್ಸ್ ನೋಡೋಣ. ಇದರ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಕಂಟ್ರೋಲ್. ನೀವೇ ನಿಮ್ಮ ಬ್ಯಾಂಕ್ ಅನ್ನೋದೇ ಇದರ ಟ್ಯಾಗ್ಲೈನ್. ಅಂದ್ರೆ ನಮ್ಮ ದುಡ್ಡಿನ ಮೇಲೆ ನಮ್ಗೆ ಪೂರ್ತಿ ಹಿಡಿತ. ಬ್ಲಾಕ್ ಚೈನ್ ಇರೋದ್ರಿಂದ ಎಲ್ಲವೂ ಟ್ರಾನ್ಸ್ಪರೆಂಟ್. ಜೊತೆಗೆ ಕಾಂಪ್ಲೆಕ್ಸ್ ಕ್ರಿಪ್ಟೋಗ್ರಫಿ ಇರೋದ್ರಿಂದ ಇದು ತುಂಬಾ ಸೆಕ್ಯೂರ್. ನಮ್ಮ ಆಸ್ತಿಯನ್ನ ಜಗತ್ತಿನ ಎಲ್ಲಿಗ್ ಬೇಕಾದ್ರೂ ಈಸಿಯಾಗಿ ತಕೊಂಡೋಗ್ಬೋದು. ಆದ್ರೆ ಇದರ ಅಪಾಯಗಳನ್ನ ಕೂಡ ನಾವು ಮರೀಬಾರ್ದು. ಕ್ರಿಪ್ಟೋ ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್. ಅಂದ್ರೆ ಬೆಲೆಗಳು ರಾತ್ರೋರಾತ್ರಿ ಆಕಾಶಕ್ಕೂ ಇರಬಹುದು, ಪಾತಾಳಕ್ಕೂ ಇಳಿಬಹುದು. ಇನ್ನು ನಾವು ಕ್ರಿಪ್ಟೋ ಇಡೋ ಎಕ್ಸ್ಚೇಂಜ್ಗಳು ಹ್ಯಾಕ್ ಆಗೋ ರಿಸ್ಕ್ ಕೂಡ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದ್ಸಾರಿ ಮಿಸ್ಟೇಕ್ ಆಗಿ ಬೇರೋರ್ಗೆ ದುಡ್ಡು ಕಳಿಸಿದ್ರೆ ಮುಗೀತು, ಅದನ್ನ ವಾಪಸ್ ತರೋಕೆ ಆಗಲ್ಲ. ಯಾಕಂದ್ರೆ ಸಹಾಯ ಮಾಡೋಕಿಲ್ಲಿ ಬ್ಯಾಂಕ್ ಅಂತ ಯಾರೂ ಇಲ್ಲ. ಹಾಗಾದ್ರೆ ಕೊನೆಯದಾಗಿ ನಾವು ತಿಳ್ಕೋಬೇಕಾಗಿರೋದು ಏನು? ನೋಡಿ, ಕ್ರಿಪ್ಟೋಕರೆನ್ಸಿ ಅನ್ನೋದು ಫೈನಾನ್ಷಿಯಲ್ ವರ್ಲ್ಡ್ ಅನ್ನೇ ಬದಲಾಯಿಸೋ ತಾಕತ್ತಿರೋ ಒಂದು ರೆವಲ್ಯೂಷನರಿ ಟೆಕ್ನಾಲಜಿ. ಇದರಲ್ಲಿ ಡೌಟೇ ಇಲ್ಲ. ಆದ್ರೆ ಇದು ತನ್ನದೇ ಆದ ರೂಲ್ಸ್ ಮತ್ತೆ ಹೈ ರಿಸ್ಕ್ಗಳ ಜೊತೆಗೆ ಬರುತ್ತೆ. ನಮ್ಮ ಹಳೆ ಸಿಸ್ಟಮ್ನಲ್ಲಿರೋ ಸೇಫ್ಟಿ ನೆಟ್ ಅಂದ್ರೆ ಸುರಕ್ಷತೆ ಇಲ್ಲಿ ಸಿಗೋದಿಲ್ಲ. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ, ಇದು ನಿಜವಾಗ್ಲೂ ಹಣಕಾಸಿನ ಭವಿಷ್ಯನಾ ಅಥವಾ ಸುಮ್ನೆ ಬಂದು ಹೋಗೋ ಒಂದು ಟೆಕ್ನಾಲಜಿ ಎಕ್ಸ್ಪೆರಿಮೆಂಟಾ? ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರವಿಲ್ಲ. ಕಾಲವೇ ಅದನ್ನ ನಿರ್ಧರಿಸಬೇಕು. ಆದ್ರೆ ಒಂದು ವಿಷಯ ಮಾತ್ರ ಗ್ಯಾರಂಟಿ, ಈ ತಂತ್ರಜ್ಞಾನ ನಮ್ಮನ್ನ ದುಡ್ಡು, ಬ್ಯಾಂಕಿಂಗ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಹೊಸದಾಗಿ ಯೋಚನೆ ಮಾಡೋ ಹಾಗೆ ಮಾಡಿದೆ. ಈ ಚರ್ಚೆ ಈಗಷ್ಟೇ ಶುರುವಾಗಿದೆ.